ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮತ್ತೆ ನಮ್ಮ ಹೊಸ ವೀಡಿಯೋಗೆ. ಸೊ ನೀವು ನೋಡ್ತಿದ್ರೆ ಪ್ರೀತಮ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲೆಕ್ಟ್ರಿಸಿಟಿಗೆ ಹೋಗ್ತಾ ಇದ್ದೀನಿ. ಸೊ ಯಾಕಂದರೆ ನಮ್ಮ ಖುಷಿದು ಪಿ ಎಫ್ ಆಫೀಸ್ನ ಸ್ವಲ್ಪ ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ನಾವು ಎಲೆಕ್ಟ್ರಿಸಿಟಿಗೆ ಹೋಗ್ತಾಯಿದ್ದೀವಿ. ಸೊ ಇವು ಬೆಳಗ್ಗೆ ಟೈಮ್ ಆಗಿದೆ 12 ಗಂಟೆ 12 ನಿಮಿಷ. ಬಟ್ ನಮ್ಮ ಜಿಗ್ಲಿಯಿಂದ ಬೊಮ್ಮಸಂದ್ರ ರೋಡ್ ಹೋಗ್ತಾನೆ ತುಂಬಾ ಟ್ರಾಫಿಕ್ ಇದೆ. ಬಟ್ ಬೆಳಗ್ಗೆ ನಾನು ಟ್ರಾಫಿಕ್ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಟ್ರಾಫಿಕ್ ಇದೆ. ಬಟ್ ನಾನು ಮನೆಯಿಂದ ಏನಕ್ಕೆ ವೀಡಿಯೋ ಮಾಡಿಲ್ಲಪ್ಪ ಅಂತಂದರೆ, ನೀವು ಡೈಲಿ ನೋಡಿರ್ತೀರವೆಲ್ಲ ಬ್ಲಾಗಲ್ಲಿ ಮಾರ್ನಿಂಗ್ ಮನೆಯಿಂದನೇ ಮಾಡಿರ್ತೀನಿ. ಅದಕ್ಕೋಸ್ಕರ ಈ ಸಾರಿ ಮನೆಯಿಂದ ಮಾಡೋದು ಬೇಡ, ಮೇನ್ ರೋಡಿಂದ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಮೇನ್ ರೋಡಿಂದ ಮಾಡ್ತಾಯಿದ್ದೀನಿ. ಸೊ ಇದು ನಂದು 4th ಮೋಟೋ ಬ್ಲಾಗ್ ಆಗಿರುತ್ತೆ. ಸೊ ಯಾರೆಲ್ಲ ನಮ್ಮ ಚಾನಲ್ ಹೊಸಬ್ರಿದ್ರೆ ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಮೋಸ್ಟ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಇದೇ ಥರ ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ತಾಯಿದ್ದೀನಿ. ಫ್ರೆಂಡ್ಸ್ ಬನ್ನಿ, ಇವಾಗ ಹೋಗ್ತಾಯಿದ್ದೀನಿ. ಇನ್ನೊಂದು ಏನಪ್ಪ ಅಂದರೆ ಫ್ರೆಂಡ್ಸ್, ಈ ವಿಡಿಯೋ ನೀವು ಎಲ್ಲಿಂದ ನೋಡ್ತೀರಂತ ಕಮೆಂಟ್ ಮುಖಾಂತರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ಸೊ ಹಳೆ ವಿಡಿಯೋಲಿ ಯಾವ ಥರ ಸಪೋರ್ಟ್ ಮಾಡಿದ್ರೆ ಅದೇ ಥರ ಈ ವಿಡಿಯೋಲಿ ಸಪೋರ್ಟ್ ಮಾಡ್ಬೇಕಂತ ಕೇಳ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ, ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ. ನೋಡ್ಬೋದು ನೀವೇ ಬೆಳಗ್ಗೆ ಕ್ಲೈಮೇಟ್ ಹೇಗಿದೆ ಅಂತ. ಕೋಲ್ಡ್ ಇದೆ, ಬಟ್ ನಾನು ರೈಡಿಂಗ್ ಜಾಕೆಟ್ ಹಾಕ್ಕೊಂಡಿಲ್ಲ. ಶೆಕೆ ಆಗುತ್ತೆ ಅನ್ನೋ ರೀಸನ್ಗೆ ಹಾಕ್ಕೊಂಡಿಲ್ಲ. ಬಟ್ ಇಲ್ಲಿ ನೋಡಿ ಚಳಿ ಆಗ್ತಿದೆ. ಏನು ಮಾಡೋಕ್ಕಲ್ಲ. ಓನ್ಲಿ 13 ಕಿಲೋಮೀಟ್ರ್ ಅಷ್ಟೇ ನಾವು ನಮ್ಮ ಜಿಗಣಿಯಿಂದ ಎಲೆಕ್ಟ್ರಿಸಿಟಿಗೆ ಪಿ ಎಫ್ ಆಫೀಸ್ಗೆ. ಅದಕ್ಕೋಸ್ಕರ ಏನಕ್ಕೂ ಇಷ್ಟ ಹತ್ರನೇ ರೈಡಿಂಗ್ ಜಾಕೆಟ್ ಏನಕ್ಕೂ ಅಂತ ಹಾಗೆ ಬಿಟ್ಟು ಹೋಗ್ತಿದ್ದೀನಿ. ಇನ್ನೊಂದು ನನ್ನ ಫ್ರೆಂಡ್ ಕೂಡ ಶೇಖರ್, ನಾನು ಹೊಸ ಮೋಟೋ ಬ್ಲಾಗ್ ಮಾಡ್ತಿದ್ದೀನಿ. ಅವನು ಗಾಡಿ ಎತ್ಕೊಂಡು ಎಕ್ಸ್ಪಲ್ಸ್ 200 4V6 BS. ಸೊ ಅವನು ಕೂಡ ನಾನು ಅವನು ಜೊತೆಗೇ ಮೋಟೋ ಬ್ಲಾಗ್ ನೋಡ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಲ್ಲ, ಅದಕ್ಕೋಸ್ಕರ ಅವನು ತೊಗೊಂಡಿದ್ದಾನೆ. ಸೊ ಅವ್ನು ಕ್ಯಾಮ್ರಾ ತೊಗೊಳೋದು ಒಂದೇ ಬಾಕಿ. ಬಟ್ ಹಳೆ ವೀಡಿಯೋಲಿ ಮಾಡಿದ್ದೇನೆ, ತುಂಬ ಚೆನ್ನಾಗಿ ಮಾಡಿದ್ದೇನೆ. ಸೊ ಅವನಿಗಿನ್ನೂ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ. ಅವ್ನು ಸೊ ನನ್ನ ಕ್ಲೋಸ್ ಫ್ರೆಂಡು, ಅದಕ್ಕೋಸ್ಕರನೇ ಇಬ್ಬರನ್ನೂ ಬೆಳೆಸಿ ಅಂತ ಕೇಳ್ತಾಯಿದ್ದೀನಿ. ಯಾಕಂದರೆ ಸ್ಟಾರ್ಟಪಿಂದ ಒಂದೇ ಊರಿಂದ ಬಂದವರು ನಾವು ಇಬ್ಬರು ಹುಡುಗರು, ಮಿಡಲ್ ಕ್ಲಾಸ್ ಹುಡುಗರೇ. ಸೊ ಅದಕ್ಕೋಸ್ಕರ ನಿಮ್ಮ ಸಪೋರ್ಟು ಭಾಳ ಮುಖ್ಯ ನಮ್ಮಿಬ್ಬರಿಗೂ. ಅದಕ್ಕೋಸ್ಕರ ಬೇಗ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇಷ್ಟೇ ನಾನು ನಿಮ್ಮ ಹತ್ರ ಕೇಳೋದು, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ. ಬನ್ನಿ ವಿಡಿಯೋನಾಗೆ ಕಂಟಿನ್ಯೂ ನೋಡ್ತಾಯಿರಿ. ಫ್ರೆಂಡ್ಸ್, ನಾ ಇರೋ ಏರಿಯಾ ಬಂದ್ಬಿಟ್ಟು ಪೂರಾ ಇಂಡಸ್ಟ್ರಿಯಲ್ ಏರಿಯಾನೇ. ಇಲ್ಲೆಲ್ಲ ಸುಮಾರು ಕಂಪ್ನೀಸ್ ಇದೆ. ಯಾರೆಲ್ಲ ಊರಲ್ಲಿ ಎಜುಕೇಷನ್ ಮಾಡಿ IT ಆಗಲಿ ಡಿಪ್ಲೊಮಾ ಎನಿ ಕೋರ್ಸ್ ಮಾಡಿರೋಂಥವ್ರು ಇಲ್ಲಿ ಕೆಲಸಕ್ಕೋಸ್ಕರ ಬರ್ಬೋದು. ತುಂಬ ಕಂಪ್ನೀಸ್ ಇದೆ. ನಿಮ್ಗೆ ಏನಾದರೂ ಕಂಪ್ನಿ ಕೆಲಸ ಬೇಕಿದ್ದರೆ ಸೊ ನಾನು ನಂಬರ್ ಕೆಳಗಡೆ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಬಟ್ 100 ಕಂಟೆಂಟೆಲ್ಲ 90% ಕೆಲಸ ಕೊಡಿಸೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಯಾರೆಲ್ಲ ಇಷ್ಟ ಆಗಿದ್ರು ಬನ್ನಿ ಕೆಲಸಕ್ಕೆ. ಬಟ್ ಸುಮ್ಮನೆ ಊರೆಲ್ಲ ಎಜುಕೇಷನ್ ಮಾಡಿಬಿಟ್ಟು ಅಡ್ಡಾಡೋದೆಲ್ಲ ಇಷ್ಟ ಆಗೋಲ್ಲ. ಸೊ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಅದಕ್ಕೋಸ್ಕರ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನೊಂದು ಹೆಲ್ಪ್ ಮಾಡೋಣ ಅಂತ ಅಷ್ಟೇ. ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲಿ ಬಂದಾಗ ತುಂಬ ಜನ ಹೆಲ್ಪ್ ಕೇಳ್ಕೊಂಡು ಬಂದವರು. ಅದಕ್ಕೋಸ್ಕರನೇ ಜನರಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಿರೋದು ಅಷ್ಟೇ. ನೋಡ್ಬೋದು ಬೆಳಗ್ಗೆ ಎಷ್ಟೊಂದು ಟ್ರಾಫಿಕ್ ಇದೆ ಇಲ್ಲಿ ಅಂತ. ಇದು ಹೋಗುತ್ತಾ ಇಲ್ವೇ ರೋಟು? ಅವತ್ತು ಹಿಂಗೆ ಬಂದಿದ್ವೇನು? ಹಾಂ, ಈ ಒಳಗಡೆ ಬರೋ ಕಾರಣ ಏನಪ್ಪ ಅಂತಂದರೆ ಟ್ರಾಫಿಕ್ ಇರೋಲ್ಲ. ಅಲ್ಲೆಲ್ಲ ತುಂಬ ಟ್ರಾಫಿಕ್ ಇತ್ತಲ್ಲ, ಈ ಕಡೆ ಎಲ್ಲ ಖಾಲಿ 0 ಟ್ರಾಫಿಕ್ ಇರುತ್ತೆ. ಅದಕ್ಕೋಸ್ಕರ ಈ ಕಡೆ ರೂಟ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಕಡೆ ಬಂದೆ. ಬಟ್ ಹೋದ ಟೈಮಲ್ಲಿ ಕೂಡ ಹಿಂಗೆ ರೋಟು ಬರ್ಬಿಟ್ಟು ಬೇರೆ ರೂಟಿಗೆ ಹೋಗ್ಬಿಟ್ಟಿದೆ. ಬಟ್ ಈ ಸಾರಿ ಅದಕ್ಕೆ ಡೌಟ್ ಬಂದು ಕೇಳ್ಬಿಟ್ಟೆ. ಬಟ್ ಕರೆಕ್ಟಾಗೆ ಬಂದಿದ್ದೀನಿ. ಅಂದರೆ ಫಸ್ಟ್ ಸ್ಟೆಪ್ ತೊಗೊಂಡಿದ್ದೆ, ಏಕೆ ಸೆಕೆಂಡ್ ತೊಗೊಂಡೆ. ಸೊ ಹಾಗಾಗಿ ಬಂದೆ ಕರೆಕ್ಟಾಗಿ. ನೋಡಿ ಇಲ್ಲೂ ಟ್ರಾಫಿಕ್ ಇದೆ. ಬೊಮ್ಮಸಂದ್ರ ಸರ್ಕಲ್ ಅಲ್ವಾ, ಅದಕ್ಕೆ. ಹೆಲ್ಮೆಟ್ ಹಾಕಮ್ಮ, ಹೆಲ್ಮೆಟ ನೋಡ್ಬೋದು. ಇದೆ ಬೊಮ್ಮಸಂದ್ರ ಸರ್ಕಲ್, ಡಿಮಾರ್ಟ್ ಅಲ್ಲಿ ಕಾಣಿಸುತ್ತಲ್ಲ, ಡಿಮಾರ್ಟು. ಈ ಕಡೆ ಎಲೆಕ್ಟ್ರಿಸಿಟಿ, ನಾವು ಲೆಫ್ಟಿಗೆ ಹೋಗ್ಬೇಕಲ್ಲ ಎಲೆಕ್ಟ್ರಿಸಿಟಿಗೆ. ಈ ಕಡೆ ಚಂದಾಪುರ ಹೋಗುತ್ತೆ. ಹೊಡೆದಕ್ಕಿದ್ದು ನೀನೇ ಅಲ್ಲ.
ನೋಡೋದು ಫ್ರೆಂಡ್ಸ್ ಇದೆ ಬಂಸಂದ್ರ. ಬಟ್ ಇಲ್ಲಿ ಮುಂದೆ ಹೋದರೆ ಗೋಡೆ ಹತ್ತುತ್ತೆ. ನಾನು ಸರ್ವಿಸ್ ರೋಡಿಗೆ ಬಂದಿದ್ದೀನಿ, NHಗೆ ಹೋಗಿಲ್ಲ ಸರ್. ಈ ಕಡೆ ಸೈಡ್ ಸ್ವಲ್ಪ ಇಲ್ಲಿಂದ 4 ಕಿಲೋಮೀಟ್ರ್ ಅಷ್ಟೇ ನನಗೆ. ಅದಕ್ಕೋಸ್ಕರ ನಾನು ಸರ್ವಿಸ್ ರೋಡಲ್ಲೇ ಬಂದಿದ್ದೀನಿ. ಇಲ್ಲಂತೂ ಜನ ಹೆಂಗೆ ಬೇಕು ಹಂಗೆ ಬರ್ತಾರೆ. ಸರ್ವಿಸ್ ರೋಡೆಲ್ಲ ತುಂಬ ಜನ ಅಡ್ಡಾಡನ್ನೇ ಬರ್ತಾರೆ, ಏನು ಮಾಡೋಕ್ಕಲ್ಲ. ಬಟ್ ನಾವು ಹುಷಾರಾಗಿ ಗಾಡಿ ಓಡಿಸ್ಬೇಕು, ಅದು ನಮ್ಮ ಕರ್ತವ್ಯ. ನೋಡಿ ಸರ್ವಿಸ್ ರೋಡ್ ಕೂಡ ಏನು ದೊಡ್ಡದಾಗಿ ಮಾಡಿಲ್ಲ, ಸುಮ್ಮನೆ ಚಿಕ್ಕದಾಗಿ ಮಾಡಿದ್ದಾರೆ. ಬಟ್ ಇದರಲ್ಲಿ ರೈಟು ಲೆಫ್ಟ್ ಆಪೋಸಿಟರು ಬರ್ತಾರೆ, ನಾವು ಹೋಗಬೇಕು. ಸ್ವಲ್ಪ ಕಷ್ಟನೇ. ಇನ್ನೊಂಚೂರು ದೊಡ್ಡದು ಮಾಡಿದ್ರೆ ಏನೂ ಪ್ರಾಬ್ಲಮ್ ಇರಲಿಲ್ಲಪ್ಪ. ಬಟ್ ನಮ್ಮ ಗೌರ್ಮೆಂಟ್ ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ಆಲ್ರೆಡಿ ಈ ಟೈಮ್ ಹೋಗಿದೆ 12:32. ಸಿಂಗ್ಸ್ ಅಂದ್ರೆ ಹೋಗ್ಬೇಕು ನಾನು. ಬಟ್ ನಾನು ಇನ್ನೊಂದೇನು ಮ್ಯಾಪ್ ಹಾಕಿಲ್ಲ, ಹಂಗೆ ಬರ್ತಾಯಿದ್ದೀನಿ. ರೋಡ್ ಗೇಟ್ ಮಿಸ್ ಆಗೋದಂತ ಆಲ್ರೆಡಿ ನೋಡಿದ್ದೀನಿ 2 ಟೈಮ್ಸು. ಬಟ್ ಅಂದರೂ ಕನ್ಫ್ಯೂಷನ್. ಆಲ್ರೆಡಿ ನೋಡಿ 1-2 ಇಯರ್ಸ್ ಆಯ್ತು ಮೇಲೇ. ಬಟ್ ಆವಾಗಿಂದ ಬರ್ತೀವಿ. ಬಟ್ ಎಲೆಕ್ಟ್ರಿಸಿಟಿಗೆಲ್ಲ ಹೋಗಿದ್ದೀನಿ. ಬಟ್ ಸಿಂಗ್ಸ್ ಅಂದ್ರೆ PF ಆಫೀಸ್ಗೆ ಮಾತ್ರ ಹೋಗಿಲ್ಲ, ಅದೇ 2 ಟೈಮ್ಸ್ ಹೋಗಿದೆ ಅಷ್ಟೇ. ನೋಡೋಣ, ಕರೆಕ್ಟಾಗಿ ಮುಟ್ಟಿದ್ರೆ ಒಳ್ಳೆಯದು. ಎಲ್ಲರ ಸೈಡಲ್ಲಿ ಲೊಕೇಶನ್ ಹಾಕೋಣ, ಸುಮ್ಮನೆ ಏನಕ್ಕೆ ರಿಸ್ಕು. ಟೈಮ್ಸ್ಗೆ ಹೋಗ್ಬೇಕಲ್ವ, ಮತ್ತೆ ರಿಟರ್ನ್ ಮನೆಗೆ ಬೇರೆ ಹೋಗ್ಬೇಕು ನಾನು. ಫ್ರೆಂಡ್ಸ್ ಇವಾಗ ನಾನು ಸಿಂಗ್ಸ್ ಅಂದ್ರೆ ಮಿನಿಮಮ್ 100 ಮೀಟ್ರ್ ಇದೆ ಅಷ್ಟೇ. ಬಟ್ ಇನ್ನೊಂದು ಏನಪ್ಪ, ನನ್ನ ಕ್ಯಾಮ್ರಲ್ಲಿ ಚಾರ್ಜ್ ಖಾಲಿಗಿದೆ, ಬೆಳಗ್ಗೆ ನಾನು ನೋಡ್ಕೊಂಡಿರಲಿಲ್ಲ. ಬಟ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಮೋಸ್ಟ್ಲಿ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಮ್ಮ ಚಾನಲ್ ನೋಡ್ತಾ ಇರಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಫ್ರೆಂಡ್. ಅಲ್ಲಿಗಂಟ ಟೇಕ್ ಕೇರ್, ಬಾಯ್ ಫ್ರೆಂಡ್.